ಬಾಗಲಕೋಟೆ ಪ್ರವಾಸೋದ್ಯಮ ಇಲಾಖೆಯಲ್ಲೂ ಕೂಡ 2.5 ಕೋಟಿಯಷ್ಟು ಅಕ್ರಮವಾಗಿ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಜೂನ್ 12ನೇ ತಾರೀಕಿಗೆ ನಾನೇನು ನಿರ್ದೇಶನಗಳನ್ನು ಕಳಿಸಿದ್ದೆ. ಆ ಹಿನ್ನೆಲೆಯೊಳಗೆ ನಮ್ಮ ಎಲ್ಲ ಜಿಲ್ಲಾಧಿಕಾರಿಗಳು ತಮ್ಮ ಅಕೌಂಟ್ಸ್ಗಳನ್ನು ಚೆಕ್ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಬಾಗಲಕೋಟೆಯಲ್ಲಿ ಒಂದು ಪ್ರಕರಣ ಸಿಕ್ಕಿದೆ. ಆ ಪ್ರಕರಣ ಈಗಾಗಲೇ ತನಿಖೆ ಪ್ರಾರಂಭ ಆಗಿದೆ. ಯಾರು ತಪ್ಪಿತಸ್ಥಿದ್ದಾರೆ ಅವ್ರು ಬ್ಯಾಂಕ್ನವರಿದ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥವ್ರ ಕಡೆ, ಅವರು ನಮ್ಮ ಇಲಾಖೆಯವ್ರು ಯಾರು ಇದ್ದರೆ ಅವ್ರಿಗೆ ಈಗ ಸದ್ಯಕ್ಕೆ ನಮ್ಮ ಇಲಾಖೆಯವ್ರದ್ದು ಇಲ್ಲ ಅಂತ ಅನ್ನಿಸ್ತಾ ಇದೆ. ಆದರೂ ತನಿಖೆ ಎಲ್ಲಿವರೆಗೆ ಪೂರ್ಣ ಆಗೋದಿಲ್ಲ, ಅಲ್ಲಿವರೆಗೆ ಏನೂ ಹೇಳೋದಕ್ಕೆ ಆಗೋದಿಲ್ಲ. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಯೋಗ್ಯವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಳ್ತಾರೆ. ಸರ್, ಇವತ್ತು ಬಿಜೆಪಿಯವರು ಮೂಡ ಮತ್ತು ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸರ್, ವಾಲ್ಮೀಕಿ ಪ್ರತಿಮೆಯಿಂದ ಇಲ್ಲಿ ವಿಧಾನಸಭೆ ನಡೀತಾ ಇದೆ, ವಿಧಾನ ಪರಿಷತ್ ನಡೀತಾ ಇದೆ. ಅವರು ಒಳಗೆ ಚರ್ಚೆ ಮಾಡ್ಬೋದು. ರಾಜಕಾರಣ ಮಾಡೋದ್ರ ಸಲುವಾಗಿ ಈ ಪ್ರೊಟೆಸ್ಟನ್ನು ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಸೂಕ್ತವಾದದ್ದಲ್ಲ. ವಿಧಾನಸಭೆ ವಿಧಾನ ಪರಿಷತ್ತಿಗೆ ಇದು ಗೌರವ ತರುವಂಥ ವಿಚಾರ ಅಲ್ಲ. ಸುಮಾರು 10ಕ್ಕಿಂತ ಹೆಚ್ಚು ಮಸೂದೆಗಳು ಮಂಡನೆ ಆಗ್ತವೆ ಈ ಸೆಷನ್ನಲ್ಲಿ. 10ಕ್ಕಿಂತ ಹೆಚ್ಚು. ಅಪೇಕ್ಷಾ ಬ್ಯಾಂಕ್ನಲ್ಲಿ 2,000 ಕೋಟಿ ಹಗರಣ ಆಗಿದೆ ಅನ್ನೋದು ತನಿಖೆ ಆಗಬೇಕಂತ ಕೋರ್ಟ್ ಸೂಚನೆ ಕೊಟ್ಟಿದೆ. ನಾನು ಪತ್ರಿಕೆಯಲ್ಲಿ ಒಂದು ಸಣ್ಣ ಐಟಮ್ ನೋಡಿದೆ, ವಿವರ ನನಗೆ ಗೊತ್ತಿಲ್ಲ. ವಿವರ ತಿಳಿದ ಮೇಲೆ ಹೇಳ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.